ಹೇಳ್ಕೊಂಬಾಡು ಏನೇನು ಮಾಡ್ತಾ ಇದೀಯ ನಿಮ್ಮ ಅಪ್ಪ ಮಾಡೋದು ಹೇಳಿ ಫಸ್ಟ್ 4-5 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಆಮೇಲೆ ಚಿಕನ್ ಎಷ್ಟು ಹೇಳ 1.5 kg ಚಿಕನ್ 1 kg ಚಿಕನ್ ಹಾಕಿದ್ದೀನಿ. ಅರ್ಶಿನ ಹಾಕೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಮುಚ್ತಾ ಇದ್ದೀನಿ. ಹೇಳಮ್ಮ. ಚಿಕನ್ ಬೇಯ್ತಾ ಇದೆ. ಪಕ್ಕದಲ್ಲಿ ಹಳೆ ಸಾಂಬಾರು ರೆಡಿ ಆಗ್ತಾ ಇದೆ. ಸಾರಿ ಉಪ್ಸಾರು, ಬೇಳೆ ಉಪ್ಸಾರು ಜಾಸ್ತಿ ಆಗುತ್ತೆ. ಇರ್ಸೋದು ಹುಲ್ಲು ಹಾಕ್ಬೇಡ ಎಲ್ಲ. ಹೇಳ್ತಾರೆ ಏನು ಮಾಡಿ ಏನು ಮಾಡೋದಮ್ಮ? ಇದೇ ಮಾಡ್ತೀವಿ, ಅಡುಗೆ ಮಾಡ್ತೀವಿ ಈಗ. ಏನು ಬಿಡೋದು? ತೊಳಿತೀನಿ ಹೋಗಿ ಕಷಾಯ ಮಾಡ್ಬೇಕಾಯ್ತಲ್ಲ. ಏನ್ ಕಷಾಯ ಮಾಡಿದ್ಯಾ ಯಾವತ್ತಾರು? ಇದು ಒಂದು ಚಿಕನ್ ಒದ್ದಾಡ್ತಾ ಇದೆ. ಅಪ್ಪನಿಗೆ ಬಾಳ್ಗೆ ಕೊಟ್ರೆ ಎಲ್ಲ ಮಾಡ್ತಾರೆ. ತೊಳಿಬೇಕೇನು ಬೇಡಲ್ಲ. ಈಗಲೂ ನಾನು ಬೆಳ್ಳುಳ್ಳಿ ಎಲ್ಲ ರುಬ್ಕೊಂತೀನಿ ಅಂತಾರ. ತೆಂಗಿನಕಾಯಿ ಬೆಳ್ಳುಳ್ಳಿ ಈಗ ರುಬ್ಬೋದು ಅಲ್ಲಿಗೆ ಹೋಗ್ಬೇಕು. ಮಿಕ್ಸಿ ರುಬ್ಬೋದು ಅಲ್ಲಿಗೆ ಹೋಗ್ಬೇಕು. ಆಲೊಂಗೆ ಇಲ್ಲೇ ರುಬ್ಕೋ. ಅಲ್ಲೇ ಇದೆಯಲ್ಲ ಮಿಕ್ಸಿ ಎಲ್ಲ ಇಟ್ಟೋಳಲ್ಲ. ತಗೊಂಬರಕ್ಕಾಗಲ್ವಾ? ತಗೊಂಬರ್ವಾ? ತಗೊಂಬದ್ಯಾ? ತಗೊಂಬರ್ಲ? ನೋಡಿ ಏನಾದ್ರು ಸೇರಿಸಿ ಇಟ್ಟೋಣ. ನೀರು ಅಲ್ಲಿಂದ ಅಲ್ಲೇ ಇದೆ ಅಲ್ವಾ? ಅಲ್ಲೇ ಇದೆ ಮಿಕ್ಕಿನ ಅಲ್ಲೈತೆ ಮಾಮೂಲಿ. ಹಾಂ ಹೇಳಿ. ಏನಪ್ಪ ಆಗ್ತಾಯಿದ್ಯಾ? ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಎಷ್ಟು ಆಗ್ತಾಯಿದ್ಯಾ? ಒಂದು 12 ಮೆಣಸಿನ್ಕಾಯಿ. ಇದಷ್ಟು ಮಸ್ತು ರುಬ್ಕೊಂಡು ಆಯ್ತಾ? ಆಮೇಲೆ ಕಾಯಿ ರುಬ್ಕೊಂಡು ಕಾಯಿ ಅದೇ ಪುಡಿ ಮಾಡು. ಹಾಂ ಮಾಡಿದ್ದೆ ಹಾಂ. ಶುಂಠಿ ಬೆಳ್ಳುಳ್ಳಿ ಎಲ್ಲ ಶುಂಠಿ ಅಲ್ಲ ಎಲ್ಲ ಅವಾಗಲೇ ಐಟಮ್ ತೋರಿಸ್ತಾರೆ ಅದೆಲ್ಲ ಹಾಕೊಂಡಿದ್ದಲ್ವಾ? ಹೌದು ಬೆಳ್ಳುಳ್ಳಿ. ಶುಂಠಿ ಏನು ಬೇಡ. ತಿರ್ಗಾ ರುಬ್ಬೋದ್ಯಾಪ? ತಿರ್ಗಾ ರುಬ್ಬೋದು ಎಲ್ಲ ಒಟ್ಟಿಗೆ ಕರ ಕಲ್ಸುತ್ತಲ್ಲ. ಪುಡಿ ಪುಡಿ ಮಾಡಿಬಿಟ್ಟು ಹಾಕೋದು. ಲಾಸ್ಟಲ್ಲಿ ಚಿಕನ್ ಹಾಕ್ತೀವಲ್ಲ ಆವಾಗ ಹಾಕೋದು ಪುಡಿ. ಎಣ್ಣೆ ಕಾದ್ಮೇಲೆ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದು ಆಯ್ತಾ?
ಆಯ್ತಾ ಎಣ್ಣೆ ಹಾಂ ಆಯ್ತು ಹಾಕ್ಲ ಹಾಕಪ್ಪ. ಇದು ಇಟ್ಕೊಳ್ಳೋದು ಇದು ಬೆಳ್ಳುಳ್ಳಿ ಹಾಂ ಎರಡು ಫ್ರೈ ಮಾಡ್ಕೊಳ್ಳಿ ಇಲ್ವಾ ಫ್ರೈ ಮಾಡ್ಕೊಂಡ್ರೆ ಮತ್ತೆ ಇದು ಹಾಕು ಈರುಳ್ಳಿ ಈಗ ಈರುಳ್ಳಿ ಕಟ್ ಮಾಡಿರೋಂಥ ಈರುಳ್ಳಿ ಹಾಂ ಮುಗ್ತೀನಿ ಫ್ರೈ ಆಯ್ತೀಗ ಬೆಳ್ಳುಳ್ಳಿ ಬೆಳೆಸ್ತೆ ಈರುಳ್ಳಿ ಹಾಕ್ತಿದ್ದೀನಿ ಇದು ಅರ್ಧ ಕೆ ಜಿ ಎಷ್ಟು ಎಷ್ಟು ಕೆ ಜಿ ಅಂತ ಕೇಳು ಮನೆಗೆ ಅನ್ನ ಕೇಳು ಚಿಕನ್ ಎಷ್ಟು 1.5 kg ಚಿಕನ್ 1 kg ದಪ್ಪ ಈರುಳ್ಳಿ ಒಂದು 3 ದಪ್ಪ ಈರುಳ್ಳಿ ಹಾಕಿಲ್ಲ ದಪ್ಪ ಈರುಳ್ಳಿ ಪ್ರಕಾರ 3 ಈರುಳ್ಳಿ ಆಯ್ತಾ ಹಾಕೊಳ್ಳ ಉಪ್ಪು ಹಾಕ್ಬೇಕು ಈರುಳ್ಳಿ ಬೇಗ ಉಪ್ಪು ಹಾಕಿದ್ದೀನಿ ಉಪ್ಪು ಹಾಕಿದ್ರೆ ಬೇಯ್ತು ಈರುಳ್ಳಿ ಬಿಡ್ತೀನಿ ಪೆಪ್ಪರ್ ಪೆಪ್ಪರ್ ಪೌಡ್ರು ಎಷ್ಟಿದೆ 2 ಸ್ಪೂನ್ ಇಷ್ಟಿದೆ ಮಾಡ್ಲು 2021 ಮಾಡ್ಲು 2 ಲಕ್ಷ ಶೋರೂಮ್ ಪ್ರೈಸು ಈಗೇನಪ್ಪ ಚಿಕನ್ ಚಿಕನ್ ಹಾಕೋಬೇಕಾ 1.5 kg ಚಿಕನ್ನು ಹೆಸರು ಇದು ಚಿಕನ್ ಫ್ರೈ ಪೆಪ್ಪರ್ ಚಿಕನ್ ಫ್ರೈ ಅಂತ ನೋಡ ಪೆಪ್ಪರ್ ಚಿಕನ್ ಫ್ರೈ ಪೆಪ್ಪರ್ ಜಾಸ್ತಿ ಹಾಕಿದ್ವಾ కొంచెం గరం మసాలా ಹಾಕ್ತೀನಿ ನಾವು ಅಳ್ತೇನು ಮಾಡಲ್ಲ ಹಂಗೆ ಹಾಕ್ತಾ ಇರ್ತೀವಿ ಚಿಕ್ಕ ಸ್ಪೂನ್ ಆದರೆ 2 ಸ್ಪೂನ್ ಆಗುತ್ತೆ 2 ಸ್ಪೂನ್ 5 ಸ್ಪೂನ್ 1 ಸ್ಪೂನ್ ಆಯ್ತು 1 ಸ್ಪೂನ್ ಆಯ್ತು 2 ಸ್ಪೂನ್ ಆಗುತ್ತೆ ಆಚೆ ಚಿಕನ್ ಪೌಡರ್ 1 ಸ್ಪೂನ್ ಏನೋ ಸಾಕು 1 ಸ್ಪೂನ್ ಅಷ್ಟೇ ಏನೋ ಸ್ಪೂನ್ ಚಿಕನ್ ತಿರುಗಿ ಉಪ್ಪೇನು ಹಾಕಲ್ಲ ಉಪ್ಪು ಹಾಕಿದ್ದೀನಿ ಅದೇ ಕಮ್ಮಿ ಆದ್ರೆ ಹಾಕಲ್ಲ ಟೇಸ್ಟ್ ಹೋಗ್ಬಿಟ್ಟು ಹಾಕೋಬೇಕು ಟೇಸ್ಟ್ ನೋಡ್ಬೇಕು ನಾವು ಹಾಕಿದ್ದೀನಲ್ಲ 1 ಸ್ಪೂನು ಅವು ಬೇಗ ಹಾಕೋಲ್ಲ ನಮ್ಮಮ್ಮ ಚಿಕನ್ ಬೇಯಬೇಕಾದ್ರೆ ತೊಳೆದು ಹಾಕೊಂಡು ಜಾಸ್ತಿ ಇರುತ್ತೆ ಮತ್ತೆ ಇದು ಕಫಕ್ಕಿಲ್ಲ ಕಫಕ್ಕೆ ಪರವಾಗಿಲ್ವಾ ಕಫ ಗಿಫ ಕಫ ಆಗೈತಾ ತಿನ್ಬೋದ ನಾನು ತಿನ್ಬೋದು ನೀನು ಮೆಣಸು ಹಾಕಿದೀವಲ್ಲಪ್ಪ ಮೆಣಸು ಹಾಕಿರೋದಲ್ವಾ ಇನ್ನೂ ತಿನ್ಬೋದು ಎಣ್ಣೆನೂ ಹಾಕಿಲ್ಲ ನೋಡಿದಲ್ಲ ಎಣ್ಣೆ ಹಾಕಿದವಾಗ ಸಾಕಷ್ಟು ಎಣ್ಣೆ ಇದ್ರ ನೀರು ಆದದೆ ಚಿಕನ್ ನೀರೇ ಚಿಕನ್ ಬೆಂದ ನೀರು ಹಾಕ್ಬೇಕಾ ಗೊಜ್ಜು ಥರ ಮಾಡ್ತೀಯ ಹಂಗೆ ಅದೇ ಗೊಜ್ಜಿಗೆ ಅದೇ ಇದೇ ಥರ ಡ್ರೈ ಒಟ್ಟಾಗ ಬರ್ತದೆ ಅನ್ನ ಕಲ್ಸ್ಕೊಂಡು ತಿನ್ಬೋದು ಚಿಕನ್ ಇದೆ ತೊಳೆದು ಹಾಕೋಣ
ಪೆಪ್ಪರ್ ಚಿಕನ್ ಮಸಾಲ. ನೀರು ಹಾಕಿ ತೊಳೆದ್ಬಿಟ್ಟು ಹಾಕ್ತಿರ್ತೀನಿ. ಹಾಂ, ತೆಂಗಿನಕಾಯಿ ನೀರು ಹಾಕೊಂಡಿದ್ಯಲ್ವ? ಹಾಂ, ನೀರು ಹಾಕ್ಬೇಕಲ್ಲ ಅದಕ್ಕೆ. ತೊಳೆದು ಹಾಂ, ತೊಳೆದಾಕ ಅದೇನಕ್ಕೆ ಅದರಲ್ಲಿ ಇರುತ್ತೆ ಅಂತಾನ? ಹಾಂ, ಇದರಲ್ಲಿ ಹಾಕ್ಬಿಡ್ತೀನಿ. ಹಾಂ, ಗೊತ್ತೇ ಎಲ್ಲ ಅಲ್ಲಾಡಿಸ್ಬಿಟ್ಟು ಹಾಕ್ಬೋದು. ಕಾಯಿ ವೇಸ್ಟ್ ಆಗ್ಬಾರ್ದು ಅಂತ. ಹಾಂ, ಕಾಯೆಲ್ಲ ವೇಸ್ಟ್ ಆಗ್ಬಾರ್ದು. ಕಾಯಿ ವೇಸ್ಟ್ ಆಗಲ್ಲ, ಏನು ಪುಡಿ ಮಾಡಿ ಮೆಣಸಿನಕಾಯಿ ಖಾರ ಕಡಿಮೆ ಆದರೆ ಮೆಣಸಿನ ಪುಡಿ. ಹಾಂ, ಮೆಣಸಿನ ಪುಡಿ ಇಲ್ಲಾಂದರೆ ಇದನ್ನ ಪೆಪ್ಪರ್ ಸಾಟು ಹಾಕ್ಬೋದು. ಹಾಂ, ಹಾಂ, ನೋಡೋಣ ನೋಡ್ತೀನಿ. ಹಾಂ, ಹ್ಞೂ. ಇವ್ರು ಬೈ ಮೆಣಸಿನ್ಕಾಯಿ ಪುಡಿನಾ? ಹ್ಞೂ, ಕೆಂಪು ಮೆಣಸಿನ ಪುಡಿ ಅಂತ ಅಷ್ಟೇ. ಖಾರದ ಪುಡಿ. ಹಾಂ, ಖಾರ ಪುಡಿ. ನೀರು ಜಾಸ್ತಿ ಆಯ್ತಲ್ಲ? ಉದ್ದ ಸರಿ ಕುದಿಬೇಕು. ಚೂರು ಪೆಪ್ಪರ್ ಹಾಕ್ತೀನಿ. ಹಿಂಗೆ ಪೆಪ್ಪರ್ ಕಡಿಮೆ. ನೀರಾಯ್ತಾ ಈಗ? ಇಲ್ಲ ಮೂರು ಸರಿ ಇದ್ದೆ. ಹ್ಞೂ, ಪೆಪ್ಪರ್ ಹಾಕಿದ್ರೆ ಟೇಸ್ಟ್ ಬರುತ್ತೆ. ಮೇಲೆ ಈ ಬೆಳ್ಳುಳ್ಳಿ ಪೆಪ್ಪರ್ ಬಿದ್ದರೆ ಹಾಂ, ಅದೇ ಪೆಪ್ಪರ್ ಸಾರು. ಚೂರಿ. ಹಾಂ, ಹ್ಞೂ. ಆಯ್ತಾ? ಫುಲ್ ಬೆಂದೈತಾ ಚಿಕನ್ ಎಲ್ಲ? ಅಲ್ಲೂ ಬಂದಿದ್ದೀನಿ, ಫುಲ್ ಬಂದಿದೆ. ಟೇಸ್ಟ್ ನೋಡು, ಖಾರ ಕಮ್ಮಿ ಉಪ್ಪು ಕಮ್ಮಿ ಇದ್ದರೆ ಹಾಕೋಣ. ಹಾಂ, ಸರಿ ಆಯ್ತು. ಬೈತಾ ಇರಲಿ. ಹ್ಞೂ. ಬನ್ನಿ ಇವಾಗ ಪೆಪ್ಪರ್ ಚಿಕನ್ ಮಸಾಲ ಟೇಸ್ಟ್ ಮಾಡಿ ನೋಡೋದ, ಹಂಗೆ ಹೇಳೋದ. ಹಾಂ, ಸ್ವಲ್ಪ ಮೆಣಸಿನ ಪುಡಿ ಹಾಕ್ಬಿಡು, ಸ್ವಲ್ಪ ಉಪ್ಪು ಹಾಕ್ಬಿಡು. ಇಲ್ಲ ಅಷ್ಟೇ ಸಾಕು. ಹ್ಞೂ, ಪೆಪ್ಪರ್ ಚಿಕನ್ ಮಸಾಲ ಬಾಯಿ ಕೆಟ್ಟೋಗುತ್ತೆ 2-3 ದಿನದಿಂದ. ಇವಾಗ ಒಳ್ಳೆ ಟೇಸ್ಟು ಇದೆ. ನೀವು ಮನೇಲಿ ಮಾಡಿ ತಿನ್ನಿ.